ಯಾಕ ಚಿಕನ್ ಪಕೋಡ ಹಿಂಗಾಗ್ಯಾವ ನೋಡು, ಮಸ್ತ್ ಆಗ್ಯಾವಲ್ಲ. ಮತ್ ಆಗಂಗಿಲ್ಲ. ನಾನ್ ಮಾಡೀನಿ, ನಾನು ಮಾಡಿನಲ್ಲ, ಅದಕ್ಕೆ ಮಸ್ತ್ ಆಗ್ಯಾವವು. ನಾನು ಫೋನ್ಯಾಗ ನೋಡಿ ಮಾಡೀನಿ. ಆಕಿ ಏನೇನ್ ಹಾಕ್ಯಾಳಲ್ಲ ನಾನು ಹಾಕೀನಿ, ಆಕಿ ಎಷ್ಟೆಷ್ಟು ಹಾಕ್ಯಾಳಲ್ಲ ನಾನು ಅಷ್ಟಷ್ಟ ಹಾಕಿ ಕರೆಕ್ಟಾಗಿ ಮಾಡೀನಿ. ನೋಡ್ಲಿ ಕಲರ್ ಹೆಂಗ್ ಬಂದವಂಗ, ತಿಂದ್ರ ತಿಂತಾನೋ ಇರ್ಬೇಕು ಅನಸ್ತತಿ ಅಂದಾಳಾಕಿ. ಏನೇನ್ ಹಾಕೈತ ನೋಡ್ಬೇಕು. ಏಕ ಇನ್ನ ಏನ್ ಮಾಡೋದು ವಿಚಾರ ಮಾಡ್ತಿ? ತಗೋ ತಿಂದು ಬಿಡು. ನೀನೊಂದ್ 4 ಪೀಸ್ ತಿನ್ನು, ನಾನೊಂದ್ 4 ಪೀಸ್ ತಿಂತೀನಿ. ಊಟ ಮಾಡೋ ಮುಂದೆ ಒಂದ್ 8 ಪೀಸ್ ತಿನ್ನೂನಂತ. ಮನಾರ್ ಮಾಡೀನಿ. ಮತ್ತೆ ಯಾಕೆ ಮೀನಾ ಮೇಷ ಎಣಸ್ತಿ ತಿನ್ನಾಕ? ಛೇ ಹೋಗ್ಲೇ ಸಂಕ್ರಿ. ಅದು ನಿಮ್ಮ ಮಾವಗ ಚಿಕನ್ ಅಂದ್ರೆ ಭಾಳ ಇಷ್ಟ. ಅವ್ರಿಗೂ ಕೊಟ್ಟೆ ತಿನ್ನೋನ್ ತಗೋ. ಪಾಪ ನಿಮ್ಮ ಮಾವನು ತಿನ್ ನೋಡ್ಲಿ. ಬಾಬಾ ಏನಯ್ಯಕ ಇದು ಮಾವನ ಮೇಲೆ ಪ್ರೀತಿ? ಹಂಗೇನಿಲ್ಲಲೇ ಪಾಪ. ಯಾವಾಗ ನೋಡಿದ್ರು ಅವ್ರಿಗ ತಂಗಳ ಸಾರು ಇಲ್ಲಂದ್ರ ಆರೋಗಿದ್ದು ಚಾ ಕೊಟ್ಟು ಪಾಪ ಅವ್ರ ಬಾಯೆಲ್ಲ ಹಾಳಾಗಿ ಹೋಗಿರ್ತೈತಲ್ಲ. ಅದಕ್ಕೆ ಈ ಸಲ ಅವನ್ನ ಪಕೋಡ ಕೊಡ್ಬೇಕು ತಿನ್ನಾಕ ಅಂತ. ಹೌದು, ನಾನು ರಾಮಗೋಸ್ಕರ ಒಂದಿಷ್ಟು ಪಕೋಡ ತಗೊಂಡೋಗ್ತೀನಿ. ಅವನು ತಿನ್ ನೋಡ್ಲಿ, ರುಚಿಯಾಗಿ ತಿಂದು ಮಜಾ ಮಾಡ್ಲಿ. ಸಕ್ರಿ ಇಡೋಗ್ಲಿ, ಒಳಗ ನೆದರಾದೀತು. ತಗೋ ಕೈ ಇಡ್ತಾನಿ. ಇಡೋಗ್ ಅಂತೂ ಇಂತೂ ಇವತ್ತು ಫೋನ್ಯಾಗ ನೋಡಿ ಚಿಕನ್ ಮಾಡಿದಕ್ಕೂ ಸಾರ್ಥಕ ಆತ. ಮನೆಯೆಲ್ಲ ಘಮ ನಕುಂತತಿ. ಅಯ್ಯೋ ಫೋನು ಚಾರ್ಜಿಗೆ ಹಾಕೋದು ಮರ್ತ ಬಿಟ್ಟೆ ನೋಡ. ಫೋನ್ ಎಲ್ಲಿಟ್ಟೆ? ಅಲ್ಲೈತಿ. ಚಾರ್ಜ್ ಇಟ್ಟನಂದ್ರ ಚಿಂತಿರಂಗಿಲ್ಲ ತಗ. ಕರೆಂಟ್ ಹೋದ್ರು ನಡಿತೈತಿ. ಇದೇನಿದು ನಮ್ಮ ಮನೆಯಾಗಿಂತ ಘಮ ವಾಸನೆ? ಏನ್ ಮಾಡ್ಯಾಳಪ್ಪ ನಮ್ ರೇಣಿ ಇಂತ ಘಮ ವಾಸನೆ ಬರುವಂತದ್ದು? ಮನೆಯಲ್ಲಿ ಇದೇನಿದು ವಾಸನೆ ಬರುತ್ತಿದೆ, ಮನೆಯಲ್ಲಿ ಇದೇನಿದು ಘಮ ವಾಸನೆ. ಬಾಯಲ್ಲಿ ನೀರು ಬಂತು, ಹೊಸ ರುಚಿಯ ಆಸೆ ಬಂತು, ಜೊತೆಯಲ್ಲಿ ನಾನು ನೀನು ಸೇರಿ ತಿನ್ನೋ ಆಸೀಗ. ಮನೆಯಲ್ಲಿ ಚಿಕನ್ ಪಕೋಡ ವಾಸನೆ ಬರುತ್ತಿದೆ, ಮನೆಯಲ್ಲಿ ಚಿಕನ್ ಪಕೋಡ ವಾಸನೆ ಬರುತ್ತಿದೆ, ರುಚಿಯ ಅಡುಗೆ ಮಾಡಿ ನಿಮಗಾಗಿ ಕಾದು, ಜೊತೆಯಲ್ಲಿ ಸೇರಿ ತಿನ್ನುವ ಆಸೀಗ. ಮನೆಯಲ್ಲಿ ಇದೇನಿದು? ಛೀ ಹೋಗ್ರಿಪ್ಪ, ಹಿಂಗೆಲ್ಲ ಕಾಡ್ಬೇಡ್ರಿ ನೀವು. ನಂಗೆ ನಾಚಿಕೆ ಬರ್ತತಿ. ಎಳೆ ಹುಡುಗಿ ನಾಚಿಕೆ ಬಂದ್ಬಿಡ್ತತಿ ನಿನಗ. ಅದು ಬಿಡು, ಮನ್ಯಾಗ ಚಿಕನ್ ಪಕೋಡ ಮಾಡೀನು? ಓರಿ ನಿಮ್ಗಿಷ್ಟ ಅಂತ ಚಲೋತ್ನಾಗಿ ಬೋನ್ಲೆಸ್ ಚಿಕನ್ ತರಿಸಿ ಚಿಕನ್ ಪಕೋಡ ಮಾಡೇನಿ. ಅದು ಫೋನ್ಯಾಗ ಹೆಂಗ್ ಹೇಳ್ಯಾರಲ್ಲ ಹಂಗ ಹಾಕಿ ಮಾಡೇನಿ. ಅವ್ರು ಎಷ್ಟೆಷ್ಟು ಹಾಕ್ಯಾರಲ್ಲ ನಾನು ಆಟೆ ಹಾಕಿ ರುಚಿಯಾಗಿ ಮಾಡೇನಿ. ಮಸ್ತ್ ಆಗೇತ್ರಿ. ಮತ್ತೆ ಬರೀ ಬಾಯಿ ಮಾತಲ್ಲೇ ಹೇಳ್ತೀಯಲ್ಲೇ. ಹೋಗ್ ಒಂದು ಪ್ಲೇಟ್ ಚಿಕನ್ ಕಬಾಬ್ ತಗೊಂಬಾ. ತರ್ತೀನಿ ಇಲ್ಲಿ ಕುಂತೀರಿ. ಹಂಗ ನಿಂದ ಹೊಸ ಫ್ರಿಜ್ ಇತ್ತಲ್ಲ, ಆ ಫ್ರಿಜ್ನಾಗಿಂದ ತಣ್ಣ ನೀರು ಒಂದು ಗ್ಲಾಸ್ನಾಗ ಹಾಕೊಂಬಾ. ಬಾಯಿ ಆಡ್ದಂಗ ಆಗ್ಬಿಟ್ಟತಿ. ಫ್ರಿಜ್ನಾಗಿ ನೀರ್ ಬೇಕಾ? ತರ್ತೀನಿ ತಡ್ರಿ. ನಮ್ಮ ಮನೆಯಲ್ಲಿ ಇಂದು ಚಿಕನ್ ಮಾಡಿ ಕಾದ ನನ್ನ ಹೆಂಡತಿ. ತಗೋರಿ ಚಿಕನ್ ತಿನ್ರಿ, ತಿಂದು ಹೆಂಗೈತಿ ಅಂತ ನಂಗ ಹೇಳ್ರಿ. ಅಂಜಬೇಡ್ರಿ, ನಾನು ಚಲೋ ಮಾಡೀನಿ. ಅಂಜಬೇಡ್ರಿ, ನೀವು ಚಲೋ ಮಾಡೀನಿ. ಮೊದ್ಲೆಲ್ಲ ನೀ ಹಾಡಿದ್ರ ನನಗ ಅಷ್ಟು ಸಿಟ್ಟು ಬರ್ತಿತ್ತು. ಇವತ್ತು ಚಿಕನ್ ಪಕೋಡ ಮಾಡಿಯಲ್ಲ, ಖುಷಿ ಆಗತ್ ಕೂತೈತಿ ನನಗ. ಬರೇ ಮಾತಾಡು, ತಿನ್ ನೋಡ್ರಿ ಹೆಂಗಾಗೈತಿ ಅಂತ. ನೋಡಕ ಮಸ್ತ್ ಕಲರ್ ಆಗೈತಲ್ಲ ಇದು, ಬಾರಿ ಕಲರ್ ಆಗೈತಿ. ಲಿಂಬೆಹಣ್ಣು, ಉಳ್ಳಾಗಡ್ಡಿ, ಕೊತ್ಮರಿ, ಬಾರಿ. ಇವ ನನ್ನ ಗಂಡಗ ಇವ ಚಿಕನ್ ನೋಡಿ ಬಹಳ ಖುಷಿ ಆಗ್ಬಿಟ್ಟತಿ. ಹಿಂಗ ರುಚಿಯಾಗಿ ಮಾಡ್ಕೊಡ್ಬೇಕವ ದಿನಾಲು. ಏನಾತ್ರಿ? ಇನ್ನ ಒಂದ್ 2 ಪೀಸ್ ಬೇಕನು? ಅಲ್ಲಿ ಎಣ್ಣೆಗೆ ಹಾಕೇನಿ, ಅವಾಗ ಮಟ ಇವ್ ಇಷ್ಟು ತಿನ್ರಿ, ಮತ್ತಂದ್ ಕೊಡ್ತಾನಿ. ಅಯ್ಯ ನಿನ್ನ ಮಸಡ್ಯಾಗ ಕಾಪುಡಿ ತುಂಬಲಿ. ಹೋಗ್ಲಿ ಒಂದ್ ಗ್ಲಾಸ್ ನೀರ್ ತಂಬ. ಓಯ್ ದೇವ್ರಿ, ಆರಾಮಾಗಿ ಕೇಳ್ರಿ, ನೀರ್ ಬೇಕು ಅಂತ ತರ್ತಾನಿ. ಅದಕ್ಕೆ ಯಾಕೆ ಹಂಗ್ ಮಾಡಿರಿ? ಜಾಡ್ಸಿ ಒತ್ತೀನಿ, ಮೊದಲು ತಗೊಂಬ ನೀರು. ಅಯ್ಯಯ್ಯ, ನೀರ್ ಸಂಬಂಧ ಹಿಂಗ ಮಾಡುದು? ತಂದೇನಲ್ಲಿ ಬೇಬರ್ಸಿ ತಗರಿ ಕುಡೀರಿ. ಅಯ್ಯ ನಿನ್ನ ಉಗ್ಗಿ ಉಣ್ಲಿ. ಅಯ್ಯ ನಿನ್ನ ಕೈ ಸೇರ್ಲಿ, ಮತ್ ನನ್ನ ಬಾಯಾಗ ಬರ್ತಾವ ನೋಡು. ಮುಚ್ಚಳಾರ ತೆಗೆದು ಕೊಡ್ಬೇಕ, ಹಾಳಾಗೋಗ್ಲಿ. ಒಂದು ಗ್ಲಾಸ್ ನರ ತರ್ಬೇಕ. ಇದಕ್ಕ ಮತ್ ನಂಗೆ ಸಿಟ್ಟು ಬರುದು. ಇದಕ್ಕ ನಿಮಗೆ ಏನೋ ಮಾಡ್ಕೊಡಂಗಿಲ್ಲ ನಾನು. ಎಂದ್ರ ನಾನು ಏನಾರ ಮಾಡ್ಕೊಟ್ಟಾಗ ಚಲೋ ಆಗೈತಿ ಅಂತ ನಿಮ್ ಬಾಯಾಗ ಬಂದತಾರ? ಇಲ್ಲ, ಬರಂಗಿಲ್ಲ. ಅದಕ್ಕೆ ಇನ್ನ ಮೇಲೆ ಏನು ನಾನು ನಿಮಗೆ ರುಚಿಯಾಗಿ ಮಾಡ್ಕೊಡಂಗೆ ಇಲ್ಲ. ಬೇಬರ್ಸಿ ಇದ್ರಾಗ ಕಾರ್ಪುಡಿ ಹಾಕಿ ಏನ ಕಾರ್ಪುಡಿ ಡಬ್ಬಿನ ಹಾಕ್ಬಿಟ್ಟಿಯ. ನಿನ್ನ ಸುಡ್ಲಿ ಕಾರ್ಪುಡಿ ನಾ ತಿನ್ನಂಗ ಕುಂತತಿ. ಅಷ್ಟು ಖಾರ ಅಂದ್ರೆ ಖಾರ. ಓಟ್ ಹೆಚ್ಚು ಕಡಿಮೆ ಖಾರ ಆಗಿರ್ತತಿ. ಓಟ್ ಅಡ್ಜಸ್ಟ್ ಮಾಡ್ಕೋಬೇಕು. ಅದನ್ ಬಿಟ್ಟು ಖಾರ ಆಗೈತಿ ಅಂತ ಬಾಯಿ ಬಂದಂಗ್ ಬೈದ್ರ ನೀವು ತಿನ್ನಂಗಿಲ್ಲ ಅಂದ್ರೆ ಬಿಡ್ರಿ, ನಾನು ತಿಂತಾನಿ. ನೀನು ತಿನ್ನಕ್ಕಾಗಂಗಿಲ್ಲ, ನಾಯಿಗೆ ಹಾಕಿದ್ರೆ ನಾಯಿ ತಿನ್ನಂಗಿಲ್ಲ. ಆ ಬರೀ ಖಾರ ಆಗೈತದು. ಯಾವ ಮೆಣಸಿನ್ಕಾಯಿ ಇದು ಹಾಕಿಲೆ? ಅದು ಗುಂಟೂರ್ ಮೆಣಸಿನ್ಕಾಯಿ ಅಂತ ನೋಡ್ರಿ. ಆಕಿ ಫೋನ್ಯಾಗ ಗುಂಟೂರ್ ಮೆಣಸಿನ್ಕಾಯಿ ಪುಡಿ ಹಾಕ್ರಿ, ಖಾರ ರುಚಿ ಆಕೈತಿ ಅಂತ ಹೇಳಿದ್ಲು. ಆಕಿ 5 ಚಮಚ ಹಾಕಿದ್ಲು, ನಾನು 5 ಚಮಚನ ಹಾಕಿದೆ. ಒಟ್ಟು ಖಾರ ಆಗಿರ್ಬಹುದಪ್ಪ. ಆಟಕ್ಕೆ ಹಿಂಗನು ಬೈಯೋದು. ಆಕಿ ಚಿಕನ್ ಏಟ್ ತಗೊಂಡಿದ್ಲು? ಆಕಿ 5 ಕಿಲೋದ್ ಮಾಡ್ಯಾಳ. ನೀನ್ ಏಟ್ ತಗೊಂಡಿ ಚಿಕನ್? ನಾವಿರೋದ 3 ಮಂದಿ. ಒಟ್ಟು ಕೆಲಸದವ್ರಿಗೂ ಕೊಟ್ಟು ಕಳ್ಸಿದ್ರಾತು ಅಂತ 1.5 ಕಿಲೋ ಮೇಲೆ ಅದು ಎಂತದ ಹಚ್ಚಿಡ್ಬೇಕಂತ ಫ್ರಿಜ್ನಾಗ ಹಚ್ಚಿಟ್ಟಾನಿ. ಲೇ ನಿನ್ನ ಮದ್ಯಾಗ ನಮ್ಮ ದರಿಲಿ ಏನ್ ಕಾಡಕಂತ ನಿಂತೀಯ?
5 ಚಮಚೆ ಹಾಕಿ ಆ ಗುಂಟೂರು ಮೆಣಸಿನ್ಕಾಯಿ ಬರೀ 1.5 ಕಿಲೋ ಚಿಕನಿಗೆ. ಆಕೆ ಅಲ್ಲಿಲ್ಲ ಮತ್ತ ನಾನು ಹಾಕೇನಿ. ಆಕಿ ಫೋನ್ಯಾಗ ತೋರ್ಸಾಕಿ ಏನೇನು ಏಟೇಟು ಎಷ್ಟೆಷ್ಟು ಹಾಕ್ಯಾಳಲ್ಲ ಮಸಾಲಿನ ನಾನು ಅಷ್ಟೆಲ್ಲ ಹಾಕೇನಿ. ಅದು ಯಾಕೆ ರುಚಿ ಆಗಂಗಿಲ್ಲ? ರುಚಿ ಆಗೇತಿ. ಬೇಕಂದ್ರೆ ಕೊಡ್ರಿ ನಾ ತಿಂತಾನೆ. ನನ್ನ ಬಾಯಿ ಸುಟ್ಟೋತಯ್ಯವ ಫುಲ್ ಖಾರ. ಮತ್ತ ಹಿಂಗ ಮಾಡುದು ಚಿಕನ್ ಪಕೋಡ ಯಾರು ತಿಂತಾರೆ ಗತೆ ಮಾಡಿ? ಅಲ್ರಿ ನಾನೇನ್ ಬೇಕಂತ ಮಾಡ್ತೀನಿ ನಾನು. ಅಪ್ಪಿ ತಪ್ಪಿ ಎಂದರ ಒಂದಿನ ಹಿಂಗ ಆಗ್ಬಿಡ್ತದಿ. ಒಟ್ಟು ಅಡ್ಜಸ್ಟ್ ಮಾಡ್ಕೋಬೇಕ್ರಿ. ನಾ ಎಂತಕ್ಕೆ ಅಡ್ಜಸ್ಟ್ ಮಾಡ್ಕೋಬೇಕಂತ 7 ದಿನ ಮುದಿ ಗತ್ತೆಗೆ ಇಲ್ಲ ಆಟೋ ಅಡಿಗೆ ಮಾಡಕ್ಕಾಗಂಗಿಲ್ಲ ನೀನು. ಮನೆಯಲ್ಲಿ ಇದೇನಿದು ದಿನಕ್ಕೊಂದು ಗೋಳಾಟ, ಮನೆಯಲ್ಲಿ ಇದೇನಿದು ದಿನಕ್ಕೊಂದು ಅವಾಂತರ. ನೀನ ನಂಬಿ ನಾನು ಚಿಕನ್ನು ಆಸೆ ಪಟ್ಟಿದ್ದೆ ತಪ್ಪಾತು. ಇನ್ನೊಮ್ಮೆ ನಾನು ಎಂದು ನೀನ್ ಮಾಡಿದ್ದ ಅಡಿಗೆನ ತಿನ್ನಲ್ಲ. ಯಾಕ್ರಿ ಹಂಗ ಮಾಡ್ತೀರಿ? ಕೆಲವೊಮ್ಮೆ ತಪ್ಪು ಆಗ್ತವೆ. ನಾನೇನು ಬೇಕಂತ ಮಾಡಿದ್ದಲ್ಲ, ಕೈ ತಪ್ಪಿ ಆಗೇತಿ. ಹಾಡು ಹಾಡಿದ್ರೆ ಬಾಯಾಗ ನೋಡ್ ಮತ್ ನಾನು ನನ್ನ ಬಾಯಾಗ ಬರೇ ಬರ್ಸ್ಬಿಡ. ಏನ್ ಕಾಡ್ತಿ ತಿನ್ನು ನಾಕನು ನೆಟ್ಟಗ್ ಮಾಡಿ ಹಾಕಂಗಿಲ್ಲ ಅಂದ್ರ ನೀನಂತ ಎಂಟಿ ಇದ್ದು ಏನ್ ಉಪಯೋಗ? ಬುದ್ಧಿಗೇಡಿ. ಅಯ್ಯೋ ರೀ ಛೇ, ಓಟು ಅಡ್ಜಸ್ಟ್ ಮಾಡ್ಕೊಳಂಗಿಲ್ಲ ಅಂತಾರೆ. ಹೋಗ್ಲಿ ಬಿಡು. ಆ ಮಸಾಲೆ ಎಲ್ಲ ತೆಗೆದು ಚಿಕನ್ ತೊಳೆದು ಫ್ರೈ ಮಾಡ್ಕೊಂಡ್ ತಿಂತಾನೆ. ಎಲ್ಲಾ ಸಮಸ್ಯೆಗೂ ಒಂದು ಪರಿಹಾರ ಇದ್ದೇ ಇರುತ್ತೆ. ಹಾಯ್ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಹೆಂಗಿತ್ತು ಅಂತ ಪೂರ್ತಿ ನೋಡಿ ಕಾಮೆಂಟ್ ಮಾಡಿ. ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹೈ ಪಾಯಿಂಟ್ಸ್ ಕೊಡೋದನ್ನ ಮಾತ್ರ ಮರಿಬಿಡಿ ಪ್ಲೀಸ್. ಹೈ ಪಾಯಿಂಟ್ಸ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಶ್ರೀದೇವಿ ಮನ್ಯಾಗೆಲ್ಲ ಹೆಂಗದರವ? ಆರಾಮದಾರಿಲ್ಲ? ನಿನ್ನ ಗಂಡ ಅತ್ತಿ ಮಾವ? ಯಾಕ ಆರಾಮದೇ ನೋಡು. ನಮಗೇನ್ ಕಮ್ಮಿ? ಮೊದ್ಲ ನಮ್ಮ ಮಾವರು ಕಂಡಬಟ್ಟಿ ಆಸ್ತಿ ಹೊಲಮನಿ ಮಾಡಿತಾರ. ಯಾವ್ದು ಚಿಂತೆ ಇಲ್ದಂಗ ಆರಾಮದೇವ್ ನೋಡು. ಆದ್ರ ಒಂದು ಚಿಂತಿ, ನನ್ನ ಮಗ್ಳಿಗೆ ಒಂದು ಮದ್ವೆ ಆಗ್ಬೇಕು. ನಿಮ್ ಮಗ್ಳಿಗ ಮದ್ವೆ ಆಗ ಹುಡುಗ ಪುಣ್ಯ ಮಾಡಿರ್ಬೇಕು ಬಿಡವ. ಸಿಕ್ತಾನ. ಈಕಿ ಶ್ರೀದೇವಿ ಏನ್ರಿ? ಈಕಿ ಮೂದೇವಿ ಇದ್ದಂಗದ. ಆ ಜುಟ್ಟು, ಆ ಸೀರಿ, ಆಕಿ ಒಡಿವಿ, ಆಕಿ ಮಾತಾಡೋದು ಸ್ಟೈಲು. ಹೌ ಕರಿವಾ ಗಂಗಾನ ಒಟ್ಟು ಮಾತಾಡ್ಲಿ. ಆಕಿಗ ಬಿಡುವ ಇರಂಗಿಲ್ಲಕ್ಕ. ಅದ್ ಎಂತದ ಫ್ರೆಂಡ್ಸ್ ಎಲ್ಲ ಸೇರಿ ಕನಪರಸು ಏನ ಮಾಡ್ತಾರ ವಾಟ್ಸಪ್ನಾಗ. ಓ ಅಂತದಿಲ್ಲ ಮಾಡ್ತಾಳ. ಅಡ್ಡಿಲ್ಲವ ಹುಡುಗಿ. ಕರಿ ಏ ಗಂಗು ಬಾರವಾ ಒಟ್ಟು ಬಾರ ಒಳಗ. ಏನು ಮಮ್ಮಿ ಯಾಕೆ ಕರೆದಿದ್ದು? ನನ್ನ ಅರ್ಜೆಂಟ್ ಫೋನ್ ಒಳಗಿದ್ದೆ ಗೊತ್ತಾ? ಇಲ್ಲವಾ ಇಲ್ಲಿ ನೋಡು ನಿಮ್ಮತ್ತಿದಳ ಮಾತಾಡು. ಈಕಿ ಗಂಗಾನ ಹೆಸರಿಗೂ ಇವ್ರ ಮುಸುಡಿಗೂ ಒಂದಕ್ಕೊಂದು ಲಿಂಕ ಇಲ್ಲ. ನೋ ಮ್ಯಾಚ್. ಆರಾಮದೀರಿ? ಹೂನವ ನಾ ಆರಾಮದೀನಿ. ನೀ ಹೆಂಗದೀವ? ನಾವು ಆರಾಮದೀವ್ರಿ. ಗಂಗು ಈಗ ಮಾತಾಡುವ ನಿನ್ ಗೆಳತಿಯರ್ ಕೂಟ ಮಾತಾಡಿ ಲಗುನ ಬಾ. ಹ್ಞೂ ಮಮ್ಮಿ. ಈಗಿನ ಹುಡುಗಿಯರು ಬಾಳ ಪ್ಯಾಸನ್ ನೋಡಕ. ಬಾಳ ಪ್ಯಾಸನ್. ನನ್ನ ಮಗಳರ ಮುದ್ದಾಮ ಭಾಳ ಪ್ಯಾಸನ್ ಮಾಡಕಿ. ನಾನು ಒಬ್ಬಕ್ಕೆ ಮಗಳಲ್ಲ, ಬಾಳ ಮುದ್ದಿಂದ ಸಾಕ್ಬಿಟ್ಟನಿ. ಹೌದೌದು ಚಂದದಾಳ ಮಗಳು, ಚಂದದಾಳ. ಅದ್ರಾಗ ಬಾರಿ ಪ್ಯಾಸನ್ ಕಲ್ತಾಳ ಬಿಡು. ಇವ ಪ್ಯಾಸನ್ ಅಂದ್ರೆ ಹಿಂಗ್ ಮಾಡ್ಬೇಕು ನೋಡು. ನೀನ ಮೆಚ್ಕೋಬೇಕು. ಈ ವಯಸ್ಸಿನಾಗ ನಾವು ಮಾಡಕ್ ಅಕ್ಕೆತನು, ವಯಸ್ಸಿದ್ದಾಗ ಮಾಡ್ಲಿ. ಹೌದಿಲ್ಲ? ಹೌದೇಕ. ಮತ್ತೆಲ್ಲಿ ನಿನ್ನ ಮಗ? ಓ ನನ್ನ ಮಗ ವೀರೇಶ. ಅಯ್ಯೋ ಅವನರೋ ಬಿಡು ಇಲ್ದಂಗ್ ದುಡಿತಾನ ನೋಡ್ವಾ. ದುಡಿಯೋದು ತಿನ್ನೋಣೋದು ಏನು ವಿಚಾರನೇ ಇಲ್ಲ, ಬರ್ರೇ ದುಡಿತಾನಂತಾನ. ಹುಡುಗರು ಹಂಗೆ ಇರ್ಬೇಕು ತಗೋರಕ. ಬಾರಿ ದುಡಿಯವ್ವ ನನ್ನ ಮಗ. ದಿನಕ್ ದಿನ ಪಗಾರ ಹೆಚ್ಚಾಕೊಂತ ಹೊಂಟತಿ. ಆಗ್ಲಿ ಆ ದೇವ್ರ ದಯಂಗ ಆಗ್ಲಿ. ನನ್ನ ಮಗಳಿಗ ಒಳ್ಳೆ ಜೋಡಿ. ಶ್ರೀದೇವಿ ಏನಾರ ಅಂದೇನವಾ? ಏನಿಲ್ಲಕ್ಕ. ಮತ್ ನಿನ್ನ ಮಗಳು? ನನ್ನ ಮಗಳು ಸಾಲಿಗೆ ಹೋಗ್ಯಾಳ. ಈಗ ಸಾಲಿ ಚಾಲು ಆದ್ವಲ್ಲ ಅದಕ್ಕ ಹೋದ್ಲ. ಈಗ 10ನೇತ್ತ. ಓ ದೊಡ್ಡಕ್ಕಾಗ ಹಂಗಂದ್ರ ನಾನ್ ನೋಡ್ದಾಗೆಲ್ಲ ಸಣ್ಣ ಹುಡ್ರಿವಿ ಎಲ್ಲ. ಹೌದು. ಓ ಇದು ಯಾರಿದು? ಇವ ಅವಿನಾಶ್. ಇವ ಆರಾಮದಿರಿ? ಆರಾಮದಿನಪ್ಪ. ಅವನ ನನ್ ಸೌತಿ ಮಗ. ಓಹೋ ಹೌದು. ಈಗ ನೆನಪ್ ಬಂತು. ಇವನ್ ಇಲ್ಲೇ ನಿಮ್ ಜೋಡಿಗಾದ. ನಾನು ಬಾರಿ ಬಿಡವಾ. ಪುಣ್ಯ ಮಾಡ್ಯಾನ ಹುಡುಗ. ಪಾಪ ಅವಿನಾಶ ಕಿವಿಗ್ ಬೀಳ್ತತಿ ಅನ್ನೋ ಕಾಮನ್ ಸೆನ್ಸ್ ಇಲ್ಲಲ್ಲ ಇವ್ರಿಗ. ಬಾಯ್ಗೆ ಬಂದಂಗ ಮಾತಾಡ್ತಾರ ಇವ್ಕ್ರ. ಮತ್ತ ಅಲ್ಲ ಎಮ್ಮಿ ತಿಂದಂಗ ನನ್ನ ಗಂಡ ದುಡಿದ ತಿಂತಾವು. ಮತ್ತ ಅವನಿಗ ಅಂತಾವ್ ನೋಡು. ಮಾಡ್ತೀನಿ ಇವ್ರಿಗೆ. ಈಕೆ ನೋಡು ಅವಿನಾಶನ ಹೆಂಡ್ತಿ. ಓ ಮದುವೆ ಎಲ್ಲ ಆಗ್ಬಿಟ್ಟತಿ. ಓ ನೀನ ಏನವ ಸಸಿ? ಬೇಷದಿ ತಗೋ. ನಾನೆಲ್ಲಿ ಆ ಹುಡುಗಂಗ ಮದುವೆ ಆಕೇತೋ ಏನಿಲ್ಲ ಅನ್ಕೊಂಡ್ಬಿಟ್ಟಿದೆ. ಅಂತೂ ಅಡ್ಡಿಲ್ ತಗೋ. ಚಲೋ ಅದ ಹುಡುಗಿ. ಅವಿನಾಶ್ಗ ಮದುವೆ ಆಗಕ ಕ್ಯೂ ಹಚ್ಚಿದ್ರು ಹುಡುಗಿಯರು. ನಾನ್ ಪುಣ್ಯ ಮಾಡೀನಿ ಅಂತ ಚಲೋ ಹುಡುಗನ್ ಕೈ ಹಿಡ್ದೇನಿ. ಅಷ್ಟಕ್ಕೂ ಏನ್ ಕಳು ಮಾಡಂಗಿಲ್ಲ, ಇನ್ನೊಬ್ರ ಆಸ್ತಿ ಹೊಡೆದಿಲ್ಲ. ಸ್ವಂತವಾಗಿ ನ್ಯಾಯವಾಗಿ ದುಡಿದು ತನ್ನ ಮನಿನ, ತನ್ನ ಮಲ್ತಾಯಿ, ಸ್ವಂತ ತಾಯಿ ಅಲ್ಲ ಮಲ್ತಾಯಿನ ಮಕ್ಕಳನ್ನು ಸಾಕ್ತಿರೋ ನನ್ನ ಗಂಡ ಕೋಟಿಗೊಬ್ಬ. ಏನಾರ ಬೇಕಂದ್ರೆ ಹೇಳ್ರಿ ತಂದು ಕೊಡ್ತೀನಿ. ತಗೋರವ. ಬಾಯಿ ಐತಂತ ಬಾಯಿಗೆ ಬಂದಂಗ ಮಾತಾಡ್ತಾರ. ಈಕೆ ಬಹಳ ವಿಚಿತ್ರದಾಳಿಕಿ. ವಿಚಿತ್ರ ಸೊಸಿ. ಸೊಕ್ಕ ಮುರಿಬೇಕಿದ. ಸೊಕ್ಕ ಮೈ ತುಂಬ್ಕೊಂಡ್ಬಿಟ್ಟತಿ. ಏನಾಯ್ಯಕ್ಕ ಇದು ನೀನ ಸೊಸಿ ಬಾಯಿಗೆ ಬಂದಂಗ ಅಂತ ಬಿಡವ. ನಾನ್ ನನ್ ಮಗಳನ್ನ ಈ ತರ ಬೆಳೆಸಿಲ್ವಾ? ದೊಡ್ಡೋರಿಗ ಸಣ್ಣೋರಿಗ ಹೆಂಗ್ ಕಿಮ್ಮತ್ ಕೊಟ್ಟು ಮಾತಾಡಿಸ್ಬೇಕು ಎಲ್ಲ ಕಲಿಸ್ಕೊಟ್ಟೆ ನೋಡ್ ನಾನು. ಎಲ್ಲಾರು ನಿನ್ನಂಗ ಇರ್ಬೇಕಲ್ವಾ? ನಿನ್ನಂಗ ಇರ್ಬೇಕಲ್ಲ. ಹಾಳಾಗ್ ಹೋಗ್ಲಿ.
ಒಳ್ಳೆಯವ್ರು ಸಿಗಂಗಿಲ್ಲ ಬಿಡಕ. ನೀ ಏನಾರನ್ನು ಒಳ್ಳೆಯವ್ರು ಸಿಗಂಗೆ ಇಲ್ಲ. ನನ್ನ ಮಗಳು ನೋಡಿ ಹೆಂಗದಾಳ, ಕೈ ತೊಳೆದು ಮುಟ್ಬೇಕು. ಇಂಥ ಹುಡುಗಿನ ನನ್ನ ನಾದ್ನಿ ಮಗ ಅದನಲ್ಲ ಸೋಮಶೇಖರ, ಅವ್ರು ತಗೋ. ಅವನು ಹುಟ್ಟು ಕಳ್ಳನವ, ಬರೀ ಕಳ್ಳತನ ಮಾಡ್ತಾನ ಅಂತವನಿಗ ಕೇಳಕುಂತಾಳ. ಬೇಡ ನೀನು ಅಜ್ಜಿ ಮನ್ಯಾಗ ಉಳ್ಕು ಅಂತ ನನ್ನ ತವ್ರ ಮನ್ಯಾಗ ಬಿಟ್ಟಾನಿ. ಇಲ್ಲವ ನನ್ನ ಮಗಳನ್ನ ಕಳ್ಳ ಸುಳ್ಳ ಮಳ್ಳಂಗಂತೂ ಕೊಡಂಗೇ ಇಲ್ಲ ನಾನು. ನ್ಯಾಯವಾಗಿ ದುಡ್ಡು ತಿನ್ಬೇಕು ಅಂತ ಕೊಟ್ರೆ ಒಂದು ಮಾತವ. ನಮ್ದು ಕಂಡಬಟ್ಟಿ ಆಸ್ತಿ ಐತಿ, ಎಲ್ಲ ನುಂಗಿ ನೀರು ಕುಡ್ದು ಬಿಟ್ರ ಹೌದಿಲ್ಲ? ಹೌದೌದು. ನಾನು ಹೇಳುವುದಾದ್ರ ನಿನ್ನ ಮಗಳನ್ನ ನಮ್ಮ ವೀರೇಶಗ ಕೊಟ್ಟು ಬಿಡಲ್ಲ. ನಮ್ಮ ವೀರೇಶನು ಈಗ ದುಡಿತಾ ಇದ್ದಾನ, ಚಲೋ ದುಡ್ಯಾಕ ಕುಂತಾನ. ದಿನಕ್ಕೊಂದು 10,000 ರೂಪಾಯಿ ದುಡಿತಾನವ. ನಾನು ಹೇಳುವುದಾದ್ರ ಅವಿನಾಶಕ್ಕೆ ಕೊಟ್ಟು ಬಿಡು. ಅದಂಗಲ್ಲ, ಹುಡುಗಂಗ ಒಂದು ಮಾತು ಕೇಳ್ಬೇಕಿತ್ತು. ಅಲ್ಲ ಶ್ರೀದೇವಿ, ಯಾರಿಗೇನ್ ಕೇಳುದೈತಿ? ಯಾರಿಗೂ ಕೇಳಂಗಿಲ್ಲ. ನನಗ್ ಮನ್ಸಿಗೆ ಬಂತಲ್ಲ ಮಾಡ್ಬಿಡ್ತಾನೆ ನಾನು. ನನ್ನ ಮಗ ಏನ್ ಅವ್ರು ಇವ್ರಂಗ ಓಡೋಗಿಲ್ಲ, ಓಡಿಸ್ಕೊಂಡು ಬಂದು ಮದುವೆಯಾಗ ಕುಂತಿಲ್ಲ. ಇನ್ಯಾಕೆ ಕೇಳುದೈತಿ? ನನ್ನ ಮಗ ನಾನು ಹಾಕಿದ್ದು ಉಗುಳು ದಾಟಂಗಿಲ್ಲ. ಅಪ್ಪಟ ಅಪರಂಜಿ ನನ್ನ ಮಗ. ನೀ ಅದ್ರ ಬಗ್ಗೆ ಚಿಂತೆ ಬಿಟ್ಬಿಡು. ನಿನ್ನ ಮಗಳು ಹೂ ಅಂದ್ರೆ ಸಾಕ. ಪಿಪ್ಪಿ ಡುಂಡು ಅಂತ ಮದ್ವೆ ಮಾಡಿ ಮುಗಿಸ್ಬಿಡುನು ಇದ ತಿಂಗಳದಾಗ. ಆತಿಕ ನಮಗೂ ಒಪ್ಪಿಗೆ. ನನ್ನ ಮಗಳ ಕೇಳ್ತೀನಿ. ಗಂಗು, ಇವ್ರ ಮಗ ವೀರೇಶನ ಮದ್ವೆ ಆಗ್ತೇನವಾ? ಮಾತಾಡೋ. ಹಿಂಗತಿ ಕುಂತು ಬಿಟ್ರೆ ನಾಚ್ಕೊಂಡು ಹೆಂಗ್ ಗೊತ್ತಾಗ್ಬೇಕು? ಮಮ್ಮಿ, ಅದು ಈಗಷ್ಟ ಅವ್ರದ್ದು ಫೋಟೋ ನೋಡ್ದೆ ಆ ರೂಮ್ ಒಳಗ. ಅಯ್ಯೋ ಹುಚ್ಚುಡ್ಗಿ, ನಾಚ್ಕೊಂಡು ಓಡೋತಲ್ಲಿದ. ಅಯ್ಯಯ್ಯೋ, ಅಲ್ಲಿಗ ನನ್ ಸೊಸಿಗೂ ಇಷ್ಟ ಆತು, ನಂಗ ಆತ. ಶ್ರೀದೇವಿ, ನಾ ಹೇಳುದಾದ್ರ ಮುಂದಿನ ತಿಂಗಳ ಲಗ್ನ ಮಾಡಿ ಮುಗಿಸ್ಬಿಡುದು. ಇನ್ನೇನ್ ನನ್ನ ಮಗ ಬರ್ತಾನ, ಅವನ ಕೂಟ ನಾನೆಲ್ಲ ಮಾತಾಡಿ ಹೂ ಅನ್ನಿಸ್ತೇನೆ. ಹೂ ಅನ್ಸಕ್ಕೇನೈತಿ? ಹುಡುಗಿ ಒಳ್ಳೆ ಬಂಗಾರ ಗಿಟ್ಟಿ ಆಗೈತಿ. ನನ್ನ ಮಗ ವೀರೇಶನು ಹೂನ ಅಂತಾನ. ಅದ್ರ ಬಗ್ಗೆ ಕಾಜಿ ಬಿಡು. ಓಟ ಅಡ್ಡ ಹೋಗು. ಓಟ ಮಕ್ಕಂಡ್ ಎದ್ದೇಳು. ಇಲ್ಲೇ ಓಟ ಅಡ್ಡ ಆಡ್ಕೊಂಡು ಬರೋನು ಅಂತ ನಮ್ಮೂರ್ ನೋಡಂತಿ. ಆತ ಬೇಕಾ? ನಾನು ಒಟ್ಟು ಹೊರಗ ನನ್ನ ಮಗಳ ಹತ್ರ ಮಾತಾಡ್ತಿರ್ತೀನಿ, ಬರ್ತೀನಿ ತಡಿ. ಹೋಗು. ಅಂತೂ ಇಂತೂ ನಾ ಅನ್ಕೊಂಡಂಗ ಆತಪ್ಪ. ಅಲ್ವಾ, ವೀರೇಶ್ಗೆ ಇಷ್ಟು ಲಗುನ ಮದ್ವಿ ಯಾಕಷ್ಟ ಅರ್ಜೆಂಟ್? ಯಾಕಲ್ಲ ನಿಂಗ ಅಷ್ಟ ಸಿಟ್ಟು ತಮ್ಮನ ಮೇಲೆ? ಸಿಟ್ಟಲ್ಲವಾ, ಹೊಟ್ಟಿ ಕಿಚ್ಚ ಯಾಕಿರ್ತತಿ? ಮನಿ ಹಿರೇ ಮಗ ಅವ, ಕೇಳುದ್ರಾಗ ಏನು ತಪ್ಪಿಲ್ಲ. ಅವ ಹಿರೇ ಮಗ ಇರ್ಬಹುದು, ಈ ಮನಿಗ ಹಿರೇ ಮನುಷ್ಯ ನಾನು. ನನಗೆ ಯಾವಾಗ ಏನು ಯಾರ ಜೊತೆ ಹೆಂಗ್ ಮದ್ವಿ ಮಾಡಿಸ್ಬೇಕಂತ ಗೊತ್ತೈತಿ. ನೀವಿಬ್ರು ತೆಪ್ಪಗಿದ್ರ ಸಾಕು ಮುಚ್ಕೊಂಡು. ಅವಿ, ನೀವ್ ಒಳಗ್ ಬಾ. ಅಲ್ಲ, ಮಾತಾಡ್ತೀನಿ ತಡಿ. ಅವ್ರ ಏನಂದ್ರು ಕೇಳಿಸ್ಲಿಲ್ಲ? ತೆಪ್ಪಗಿರ್ಬೇಕಂತ ಏನ? ಈ ಮದ್ವಿಗೆ ₹1 ನಾವಿಬ್ರು ಖರ್ಚು ಮಾಡೋದ್ ಬೇಕಾಗಿಲ್ಲ. ಒಳಗ್ ನೋಡಿ ಹೆಂಗ್ ಮಾಡ್ಕೊಂತಾರ ಮಾಡ್ಕೊಲಿ. ಅಯ್ಯ, ಬಾರಿ ಅದೀವ ನೀನು. ಓ, ತೆಪ್ಪಗಿರ್ರಿ ಅಂದ್ರೆ ಕೆಲಸ ಮಾಡ್ಲಾರ್ದ ಸುಮ್ಕ ಬಾಯಿ ಮುಚ್ಕೊಂಡು ಕುಂತ ಬಿಡ್ರಿ ಅನ್ನೇನ್ ನಾನು. ನಾನೆಲ್ಲ ನಿರ್ಧಾರ ತಗೊಂಡ ಮೇಲೆ ಮುಗಿತದ ಅಲ್ಲಿಗ ಮನಿ ಮದ್ವಿ ಎಲ್ಲರೂ ಖರ್ಚು ಹಾಕೇ ಮಾಡುದು. ಅವಿನಾಶ, ನಿನ್ ತಮ್ಮನ್ ಮದ್ವಿ ನೋಡಪ್ಪ ಹೆಂಗ್ ಮಾಡ್ತಿ ನೋಡು. ನೀ ಹೆಂಗ್ ಮಾಡ್ತಿ ಹಂಗ ಆಕೇತಿ. ಒಟ್ಟು ಜೋರಾಗೆ ಮಾಡು. ಇದಕ್ಕೆಲ್ಲ ಅವಿನಾಶ ಬೇಕು. ಅವಾಗ್ಲೇ ಏನಂದ್ರಿ? ನೀ ಜಗಳ ಹಚ್ಚಕ್ ಬರ್ಬೇಡ. ಸುಚಿ, ಹೋಗ್ಲಿ ಬಿಡ, ಸುಮ್ನಿರು. ಯಾಕೆ ಜಗಳ ಆಡ್ತೀರಿ? ಹಂಗಲ್ಲವಿ, ಅದು ನಿಂಗ್ ಗೊತ್ತಾಗಂಗಿಲ್ಲ. ನೀವ್ ಏನ್ ಬೇಕಾದ್ ಮಾತಾಡ್ರಿ. ನಾನರ ನನ್ನ ಮುದ್ದು ಸೊಸಿ ಹತ್ರ ಹೋಗ್ತೇನೆ. ಏನ್ ಮಾಡಕ್ ಕುಂತೈತೆ ನನ್ನ ಮುದ್ದು ಸೊಸಿ. ಅವಿ, ನೀನ್ ಏನವಿ ಎಲ್ಲದಕ್ಕೂ ಸುಮ್ನೆ ಇರ್ತಿ? ಇದ್ದ ನಂಗೆ ಇಷ್ಟ ಆಗಂಗಿಲ್ಲ. ಅವ್ರು ಏನಂದ್ರೆ ಈಗರ ಸೌತಿ ಮಗ ಅಂದ್ರೆ ನಿಮ್ಮನ್ನ ಮನಿ ಮಗ ಹಿರೇ ಮಗ ಕೆಲ್ಸಕ್ಕಷ್ಟ ರೊಕ್ಕಕ್ಕಷ್ಟ ಏನೋ ಹೆಂಗವಿ? ಹಿಂಗಾದ್ರ ಹೋಗ್ಲಿ ಬಿಡು ಸುಚಿ. ವೀರೇಶ್ ಒಂದು ಮತ್ತು ಕಾವ್ಯಾಂದು ಮದುವೆ ಆದ್ಮೇಲೆ ನಾವರ ಏನ್ ಮಾಡುದಿರ್ತತಿ? ಅವ್ರ ಪಾಡಿಗೆ ಅವ್ರು ಇರ್ತಾರ, ನಮ್ಮ ಪಾಡಿಗೆ ನಾವಿದ್ರಾತು. ನೀನೇನ ಹೇಳ್ತಿ? ಅಷ್ಟು ಸುಲಭವಾಗಿ ಯಾಕವೇನೋ ಸಾಲ ಎಲ್ಲ ಮಾಡ್ಬೇಕಾಕೇತಿ. ಅವ್ರದೆಲ್ಲ ಅವ್ರ ಖರ್ಚು ನೋಡ್ಕೊಂತಾರ, ನೀ ಖರ್ಚು ಮಾಡ್ಬೇಡ ಅಷ್ಟೇ ಅವಿ. ಮುಂದೆ ನೋಡುನು. ನಂಗೆ ಓಟು ಚಹಾ ಮಾಡ್ಕೊಡ್ತೀಯಾ? ತಡಿ ಕುಂದ್ರು.